3 ದಿನಗಳ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಅಂತ್ಯವಾಗಿದೆ. ದೆಹಲಿ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಸಿಎಂ ಡಿಕೆ ಶಿವಕುಮಾರ್ ವಾಪಸ್ಸಾಗಿದ್ದಾರೆ. ಕಳೆದ 3 ದಿನದಿಂದಲೂ ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದಲ್ಲಿದ್ದರು. ಈಗ ಪ್ರವಾಸವನ್ನ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. 57 ಗಂಟೆ ಕಾಲ ದೆಹಲಿಯಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಇದ್ದರು. 57 ಗಂಟೆಗಳಲ್ಲಿ ಬರೋಬ್ಬರಿ 10 ಸಭೆಯಲ್ಲಿ ಡಿಕೆಶಿ ಭಾಗಿಯಾದರು. 4 ಪೊಲಿಟಿಕಲ್ ಮೀಟಿಂಗ್ ಸೇರಿ 10 ಸಭೆಗಳಲ್ಲಿ ಭಾಗಿಯಾದರು. ಕಾಂಗ್ರೆಸ್ ಹೈಕಮಾಂಡ್, ಪ್ರಧಾನಿ ಮೋದಿ ಸೇರಿ ಹಲವರನ್ನ ಈ ಸಂದರ್ಭದಲ್ಲಿ ಭೇಟಿಯಾದರು. ಸಿಎಂ ಆದ ಬಳಿಕ ಡಿಕೆ ಶಿವಕುಮಾರ್ ಮೊದಲ ಬಾರಿಗೆ ದೆಹಲಿಗೆ ತೆರಳಿದಂಥದ್ದು. 3 ದಿನಗಳ ಕಾಲ ದೆಹಲಿಯಲ್ಲಿಯೇ ಇದ್ದರು. ಹಲವು ನಾಯಕರನ್ನ ಭೇಟಿಯಾದರು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಹಲವರನ್ನ ಭೇಟಿಯಾದರು. ಒಟ್ಟು 57 ಗಂಟೆಗಳಲ್ಲಿ 10 ಸಭೆಗಳನ್ನು ನಡೆಸಿದ್ದಾರೆ. 4 ಪೊಲಿಟಿಕಲ್ ಮೀಟಿಂಗ್, ಅದರಲ್ಲಿ 10 ಸಭೆಗಳು. ಮೊದಲ ದಿನ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯ, ಹೈಕಮಾಂಡ್ ಸೇರಿ 4 ಪೊಲಿಟಿಕಲ್ ಸಭೆಗಳಲ್ಲಿ ಭಾಗಿಯಾದರು. ಯೂತ್ ಕಾಂಗ್ರೆಸ್ ಕಚೇರಿ, ಮಹಿಳಾ ಕಾಂಗ್ರೆಸ್ ಕಚೇರಿ, ಕಾಂಗ್ರೆಸ್ ವಿದ್ಯಾರ್ಥಿ ಘಟಕದ ಕಾರ್ಯಾಲಯಕ್ಕೂ ಕೂಡ ಸಿಎಂ ಭೇಟಿಯನ್ನ ನೀಡಿದರು. ಇನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನೂ ಕೂಡ ಭೇಟಿ ಮಾಡಿದ್ರು. ಗಾಂಧಿ ಕುಟುಂಬಕ್ಕೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ತಿಳಿಸಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು ಕೇಂದ್ರ ನಗರಾಭಿವೃದ್ಧಿ ಸಚಿವರನ್ನೂ ಕೂಡ ಭೇಟಿಯಾದರು. ಬೆಂಗಳೂರು ಅಭಿವೃದ್ಧಿಗೆ ಸಹಕಾರ ಕೋರಿದ ಡಿಕೆ ಶಿವಕುಮಾರ್ ನೀತಿ ಆಯೋಗದ ಸಭೆಯಲ್ಲೂ ಕೂಡ ಭಾಗಿಯಾದರು. ಶಿವಕುಮಾರ್ ಕರ್ನಾಟಕದ ಯೋಜನೆ ಡಿಜಿಟಲೀಕರಣ ಕುರಿತು ವಿವರಣೆಯನ್ನ ಕೂಡ ನೀಡಿದರು. ಡಿಕೆ ದೆಹಲಿ ಪ್ರವಾಸ ಹೇಗಿತ್ತು ಅನ್ನೋದರ ಒಂದು ಚಿಕ್ಕ ಪರಿಚಯವನ್ನ ಕೊಟ್ವಿ. ಒಟ್ಟು 4 ಪೊಲಿಟಿಕಲ್ ಮೀಟಿಂಗ್ನಲ್ಲಿ ಭಾಗಿಯಾದರು. ಮೂರು ದಿನಗಳ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಅಂತ್ಯವಾಗಿದೆ. ದೆಹಲಿ ಪ್ರವಾಸ ಮುಗಿಸಿ ಬೆಂಗಳೂರಿಗೆ ಸಿಎಂ ಡಿಕೆ ಶಿವಕುಮಾರ್ ವಾಪಸ್ಸಾಗಿದ್ದಾರೆ. ಕಳೆದ 3 ದಿನದಿಂದಲೂ ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದಲ್ಲಿದ್ದರು. ಈಗ ಪ್ರವಾಸವನ್ನ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. 57 ಗಂಟೆ ಕಾಲ ದೆಹಲಿಯಲ್ಲೇ ಸಿಎಂ ಡಿಕೆ ಶಿವಕುಮಾರ್ ಇದ್ದರು. 57 ಗಂಟೆಗಳಲ್ಲಿ ಬರೋಬ್ಬರಿ 10 ಸಭೆಯಲ್ಲಿ ಡಿಕೆಶಿ ಭಾಗಿಯಾದರು. 4 ಪೊಲಿಟಿಕಲ್ ಮೀಟಿಂಗ್ ಸೇರಿ 10 ಸಭೆಗಳಲ್ಲಿ ಭಾಗಿಯಾದರು. ಕಾಂಗ್ರೆಸ್ ಹೈಕಮಾಂಡ್, ಪ್ರಧಾನಿ ಮೋದಿ ಸೇರಿ ಹಲವರನ್ನ ಈ ಸಂದರ್ಭದಲ್ಲಿ ಭೇಟಿಯಾದರು. ಸಿಎಂ ಆದ ಬಳಿಕ ಡಿಕೆ ಶಿವಕುಮಾರ್ ಮೊದಲ ಬಾರಿಗೆ ದೆಹಲಿಗೆ ತೆರಳಿದಂಥದ್ದು. 3 ದಿನಗಳ ಕಾಲ ದೆಹಲಿಯಲ್ಲಿಯೇ ಇದ್ದರು. ಹಲವು ನಾಯಕರನ್ನ ಭೇಟಿಯಾದರು. ದೇಶದ ಪ್ರಧಾನಿ ನರೇಂದ್ರ ಮೋದಿ ಆದಿಯಾಗಿ ಹಲವರನ್ನ ಭೇಟಿಯಾದರು. ಒಟ್ಟು 57 ಗಂಟೆಗಳಲ್ಲಿ 10 ಸಭೆಗಳನ್ನು ನಡೆಸಿದ್ದಾರೆ. 4 ಪೊಲಿಟಿಕಲ್ ಮೀಟಿಂಗ್, ಅದರಲ್ಲಿ 10 ಸಭೆಗಳು. ಮೊದಲ ದಿನ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯ, ಹೈಕಮಾಂಡ್ ಸೇರಿ 4 ಪೊಲಿಟಿಕಲ್ ಸಭೆಗಳಲ್ಲಿ ಭಾಗಿಯಾದರು. ಯೂತ್ ಕಾಂಗ್ರೆಸ್ ಕಚೇರಿ, ಮಹಿಳಾ ಕಾಂಗ್ರೆಸ್ ಕಚೇರಿ, ಕಾಂಗ್ರೆಸ್ ವಿದ್ಯಾರ್ಥಿ ಘಟಕದ ಕಾರ್ಯಾಲಯಕ್ಕೂ ಕೂಡ ಸಿಎಂ ಭೇಟಿಯನ್ನ ನೀಡಿದರು. ಇನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನೂ ಕೂಡ ಭೇಟಿ ಮಾಡಿದ್ರು. ಗಾಂಧಿ ಕುಟುಂಬಕ್ಕೆ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ತಿಳಿಸಿದ್ದಾರೆ ಡಿಕೆ ಶಿವಕುಮಾರ್. ಇನ್ನು ಕೇಂದ್ರ ನಗರಾಭಿವೃದ್ಧಿ ಸಚಿವರನ್ನೂ ಕೂಡ ಭೇಟಿಯಾದರು. ಬೆಂಗಳೂರು ಅಭಿವೃದ್ಧಿಗೆ ಸಹಕಾರ ಕೋರಿದ ಡಿಕೆ ಶಿವಕುಮಾರ್ ನೀತಿ ಆಯೋಗದ ಸಭೆಯಲ್ಲೂ ಕೂಡ ಭಾಗಿಯಾದರು. ಶಿವಕುಮಾರ್ ಕರ್ನಾಟಕದ ಯೋಜನೆ ಡಿಜಿಟಲೀಕರಣ ಕುರಿತು ವಿವರಣೆಯನ್ನ ಕೂಡ ನೀಡಿದರು. ಡಿಕೆ ದೆಹಲಿ ಪ್ರವಾಸ ಹೇಗಿತ್ತು ಅನ್ನೋದರ ಒಂದು ಚಿಕ್ಕ ಪರಿಚಯವನ್ನ ಕೊಟ್ವಿ. ಒಟ್ಟು 4 ಪೊಲಿಟಿಕಲ್ ಮೀಟಿಂಗ್ನಲ್ಲಿ ಭಾಗಿಯಾದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.